ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾರ್ಮಲ್ ವ್ಲಾಗ್ ಜೊತೆಲಿ ತುಂಬ ದಿವಸದಿಂದ ಪೆಂಡಿಂಗ್ ಇಟ್ಕೊಂಡಿದ್ದಂಥ LIC ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತೀನಿ. ತುಂಬ ಜನ ಬೇಜಾರು ಮಾಡ್ಕೊಬಿಟ್ಟಿದ್ರಿ. ಸ್ವಾತಿ ಎಷ್ಟು ಸತಿ ಕೇಳ್ತಾ ಇದ್ದೀನಿ, ನೀವು ಏನು ಹೇಳ್ತಾನೆ ಇಲ್ಲ ಅಂತ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಆ್ಯಂಡ್ ಈ ಟಾಪ್ ಲಿಂಕ್ ಬೇಕು ಅಂದರೆ ಹೇಳಿ, ನಾನು ಟ್ಯಾಗ್ ಮಾಡಿರ್ತೀನಿ, ಬೈ ಮಾಡ್ಬೋದು. ಇದು ಶಾರ್ಟ್ ಕುರ್ತಿ ಇಷ್ಟು ಬರುತ್ತೆ. ನೀವು ಅದಕ್ಕೆ ಯಾವುದಾದ್ರೂ ಟ್ರೌಸರ್ಸ್, ಲೆಗ್ಗಿನ್ಸ್ ಇಲ್ಲ ಪಲಾಜೋ ಪ್ಯಾಂಟ್ಸ್ನ ಪೇರ್ ಮಾಡ್ಬೋದು. ಸ್ಲೀವ್ಸ್ ತುಂಬಾ ಈ ಥರ ಫ್ರೀ ಆಗಿದೆ ಆ್ಯಂಡ್ ಚೆನ್ನಾಗಿದೆ. ಸೊ ಹಾಗಾಗಿ ಇಲ್ಲಾಂದರೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಈ ಥರ ಔಟ್ಫಿಟ್ ಡೀಟೇಲ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಸೊ ಅಲ್ಲೂ ಅಷ್ಟೇ. ಸೊ ನಿಮಗೂ ಹೆಲ್ಪ್ ಆಗುತ್ತೆ. ನನ್ನದಲ್ಲೇ ವೀರು ಟಾಯ್ಸ್ ಡೀಟೇಲ್ಸ್ ಆ ಥರದ್ದೆಲ್ಲ ನಾನು ಶೇರ್ ಮಾಡ್ಕೊತಾ ಇರ್ತೀನಿ. ಆ್ಯಂಡ್ ಕಮ್ಮಿಂಗ್ ಟು ನೋಡಿ, ಫೇಸ್ ಒಂಥರ ಡಲ್ ಆಗಿಬಿಟ್ಟಿದೆ. ಈಗ ಸ್ವಲ್ಪ ದಿವಸದಿಂದ ನನಗೆ ಸ್ವಲ್ಪ ಈ ಡಾರ್ಕ್ ಸರ್ಕಲ್ಸ್ ಕೂಡ ಜಾಸ್ತಿ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಇದು ನಿದ್ದೆ ಅಳು ಇದರಿಂದ ಬಂದಿರೋದಿದು. ಆ್ಯಂಡ್ ಫೇಸ್ ಏನಕ್ಕೆ ಈ ಥರ ಡಲ್ ಆಗಿದೆ ಅಂತ ಗೊತ್ತಿಲ್ಲ. ಈಗ ತಾನೇ ಆಚೆ ಹೋಗಿ ಬಂದು ಸ್ವಲ್ಪ ಕೆಲಸ ಇತ್ತು. ಆಚೆ ಹೋಗಿ ಬಂದಿದ್ದಕ್ಕೂ ಅದಕ್ಕೂ ಸ್ವಲ್ಪ ಟಯರ್ಡ್ ಆಗಿದೆ. ಆ್ಯಂಡ್ ಆಚೆ ಹೋಗಿ ಬಂದರೆ ಸಾಕು ನಂಗೆ ಒಂಥರ ಹಿಂಸೆ, ಮುಖೆಲ್ಲ ಜುಡ್ಡು ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದರೆ ವೆದರ್ ಕೂಡ ಚೇಂಜ್ ಆಗಿದೆ. ತುಂಬ ಬಿಸಿಲಿತ್ತು, ಸೆಕೆ ಇತ್ತು. ಬಟ್ ಈಗ ಹಾಗಲ್ಲ. ಬೆಳಗ್ಗೆ ಸ್ವಲ್ಪ ಹೊತ್ತು ಬಿಸಿಲಿರುತ್ತೆ, ಸಂಜೆ ಆಗ್ತಾ ಆಗ್ತಾ ಫುಲ್ಲು ಗುಡುಗು, ಮಳೆ, ಚಳಿ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಸೊಳ್ಳೆ ಕಾಟ, ಹುಳಗಳ ಕಾಟ ಎಲ್ಲ ಜಾಸ್ತಿ ಆಗಿದೆ. ಸೊ ಈ ಥರ ಎಲ್ಲ ಚೇಂಜಸ್ ಆಗಿರೋದ್ರಿಂದನೂ ಏನೋ ಗೊತ್ತಿಲ್ಲ. ಮನೇಲಿದ್ದರೂ ಅಷ್ಟೇ ಒಂಥರ ಈ ಜಿಡ್ಡು ಅನಿಸುತ್ತೆ. ಆ್ಯಂಡ್ ಹೋಗಿ ಬಂದು ಬರೀ ನೀರಲ್ಲೇ ಮುಖ ತೊಳ್ಕೊತಾ ಇರ್ತೀನಿ 4-5 ಸತಿ. ಅದರಿಂದನೇ ಏನೋ ಒಂಥರ ಡ್ರೈನೆಸ್ಸು, ಈಗೆಲ್ಲ ಒಡೆದಿರೋ ಥರ ಒಂಥರ ಫ್ಲೆಕಿ ಆಗಿ ಆ ಥರ ಆಗ್ತಾಯಿತ್ತು. ಆ್ಯಂಡ್ ಅದಕ್ಕೂ ಸ್ವಲ್ಪ ಕೇರ್ ಮಾಡಬೇಕು. ಯಾಕಂದರೆ ಇನ್ನು ಚಳಿಗಾಲ, ಮಳೆಗಾಲ ಬಂದಾಗ ತುಂಬ ಸ್ಕಿನ್ನು ಹೊಡ್ಕೊಳ್ಳೋದು, ಕ್ರ್ಯಾಕ್ ಆಗೋ ಥರ ಅನಿಸೋದು, ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಹಂಗೇ ನಾನು ನೋಡಿದಾಗ ನಿಮಗೆ ಗೊತ್ತಿರ್ಬೋದು, ಆಲ್ಮೋಸ್ಟ್ 3 ವರ್ಷದಿಂದ ನಾನು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಟೇಬಲ್ ಮೇಲೆ ಇರುತ್ತೆ ಇದು. ಇದರಲ್ಲಿರೋ ಪ್ರಾಡಕ್ಟ್ ಎಲ್ಲ ನನಗೆ ಕಸ್ಟಮೈಸ್ಡ್ ಆಗಿ ನನ್ನ ಸ್ಕಿನ್ಗೆ ಅಂತ ಕೊಟ್ಟಿರೋ ಪ್ರಾಡಕ್ಟ್ಸ್ಗಳಿದು. ಇದರಿಂದ ನನ್ನ ಸ್ಕಿನ್ ಬೆಟರ್ ಆಗಿದೆ. ಯಾವುದೇ ಥರ ಬಂದ್ರೂ ನನಗೆ ಹೇಗೆ ಯಾವ್ದು ಯೂಸ್ ಮಾಡಿ ಹೇಗೆ ನನ್ನ ಸ್ಕಿನ್ನ ಚೆನ್ನಾಗಿ ಮಾಡಿಸ್ಕೋಬೇಕು ಅನ್ನೋದು ಗೊತ್ತು. ಆ್ಯಂಡ್ ಹಂಗೆ ನಾನು ಡಾಕ್ಟ್ರ್ ಹತ್ರ ಹೇಳ್ತಾ ಇದ್ದೆ. ಈ ನಡುವೆ ಅಂತೂ ನನಗೆ ಅದೇ ಈ ಥರ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗಿದೆ. ಆ್ಯಂಡ್ ಏನೋ ಈ ಫೇಸಲ್ಲಿ ಗ್ಲೋನೇ ಇಲ್ಲ ಥರ ಅನ್ನಿಸ್ತಾ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಸ್ವಲ್ಪ ನಂದು ಡಯಟಲ್ಲಿ ಅಲ್ಲಿ ಇಲ್ಲಿ ಆಯಿತು, ನಿಮಗೆ ಗೊತ್ತಿರ್ಬೋದು. ನಾನು ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ, ನಿದ್ದೆ ಸರಿ ಆಗ್ತಾ ಇರಲಿಲ್ಲ, ಏನೇನೋ ತಲೆಗೆ ಬೇಡದೇ ಇರೋದು ಯೋಚನೆ ಎಲ್ಲ ಮಾಡಿಕೊಂಡು ಈ ಥರ ಸ್ವಲ್ಪ ಆಗಿತ್ತು. ಬಟ್ ನಾನು ಪ್ರಾಡಕ್ಟ್ಸ್ ಎಲ್ಲ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ, ಬೇರೆ ಯಾವುದೂ ಚೇಂಜ್ ಮಾಡಿರಲಿಲ್ಲ. ಹಂಗೆ ಒಳಗಡೆಯಿಂದ ಏನು ತಿಂತೀವಿ, ಎಷ್ಟು ನೀರು ಕುಡ್ತೀವಿ ಅದೆಲ್ಲ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಹಂಗೆ ಮಾತಾಡುವಾಗ ಅವ್ರು ಹೇಳಿದ್ರು ಏನೇನು ಫಾಲೋ ಮಾಡಬೇಕು ಏನು ಅಂತ. ಆ್ಯಂಡ್ ನನಗೆ ಹೇಳ್ತಾಯಿದ್ರು, ನೋಡಿ ನಿಮ್ಮ ಫಸ್ಟ್ ಫೋಟೋ ಬಿಫೋರ್ ಹೇಗಿತ್ತು, ಇವಾಗ ಹೇಗಿದೆ. ಆ್ಯಂಡ್ ಫೇಸ್ ಅನಾಲಿಸಿಸ್ ತೊಗೊಂಡಿದ್ದಲ್ಲ, ಅವಾಗಿಂದ ಗೊತ್ತಿರುತ್ತೆ ಎಷ್ಟು ಮಾರ್ಕ್ಸು. ಆ್ಯಂಡ್ ಇವಾಗ ಎಷ್ಟು ಬೆಟರ್ ಆಗ್ತಾ ಬರ್ತಾಯಿತ್ತು. ಅದನ್ನು ನಾವು ಹೆಂಗೆ ಟೇಕ್ ಕೇರ್ ಮಾಡಬೇಕು. ಯಾಕಂದರೆ ನನಗೀಗ 31 ಇಯರ್ಸ್. ಸೊ ಇನ್ನು ಮುಂದೆಗೆ ನನ್ನ ಸ್ಕಿನ್ನ ನಾನು ಹೆಂಗೆ ನೋಡ್ಕೊತೀನಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಸ್ಕಿನ್ ಅಂತ ಅಲ್ಲ, ಕೂದಲು ಅಷ್ಟೇ. ಹುಡುಗಿರಿಗೆ ಇದೆಲ್ಲ ಸ್ವಲ್ಪ ಕಾನ್ಷಿಯಸ್ ಇರ್ತಾರೆ. ಸ್ಕಿನ್ನಲ್ಲಿ ಏನಾದ್ರು ತುಂಬ ಈ ಥರ ಆ್ಯಕ್ನಿಗಳಾಗಿದ್ದರೆ, ಇದೆಲ್ಲ ಆಗಿದ್ರೆ ಅವ್ರಿಗೆ ಏನೋ ಒಂಥರ ಲೋ ಕಾನ್ಫಿಡೆನ್ಸ್ ಇರುತ್ತೆ. ನಾನು ಯಾವುದೇ ರೀತಿ ಈ ಥರ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ತೊಗೊಂಡ್ರೆ ನೀವು ಬೆಳ್ಳಗಾಗ್ಬಿಡ್ತೀರಾ, ಓವರ್ ನೈಟಾಗಿ ಫುಲ್ ಫೇರ್ನೆಸ್ ಬಂದುಬಿಡುತ್ತೆ, ಸ್ಕಿನ್ ವೈಟ್ನಿಂಗ್ ಆಗಿಬಿಡುತ್ತೆ, ಬ್ರೈಟ್ ಆಗಿಬಿಡ್ತೀರಾ, ಅದೆಲ್ಲ ನಾನು ಹೇಳಲ್ಲ. ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ನಿಮಗೆ ಆ್ಯಕ್ನಿ ಮಾರ್ಕ್ಸ್ ಕ್ಲಿಯರ್ ಆಗುತ್ತೆ. ಆಮೇಲೆ ಏನಾದರೂ ಫೈನ್ ಲೈನ್ಸಸ್ಸು ಮತ್ತು ಪಿಗ್ಮೆಂಟೇಷನ್ಸು ಅದೆಲ್ಲ ಕಮ್ಮಿ ಮಾಡ್ಕೋಬೋದು. ಇದು ಸ್ಕಿನ್ ಕೇರ್ ಪ್ರಾಡಕ್ಟು. ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸುಮ್ಮನೆ ಫೇಕಾಗೆಲ್ಲ ಏನೂ ಇಲ್ಲ. ನೋಡಿ, ತುಂಬ ಜನಕ್ಕೆ ಕಳೆಗಳು ವರ್ಷಾನುಗಟ್ಲೆಯಿಂದ ಹಾಗೆ ಇರುತ್ತೆ. ಏನೇನೋ ಹಚ್ತಾ ಇರ್ತಾರೆ, ಸ್ಕಿನ್ನೆಲ್ಲ ಡ್ಯಾಮೇಜ್ ಮಾಡ್ಕೊಬಿಟ್ಟಿರ್ತಾರೆ. ಹಂಗೆ ಮಾಡ್ಕೋಬಾರ್ದು. ಅದ್ರ ಬದಲು ನಿಮಗೆ ಯಾವ ಪ್ರಾಡಕ್ಟ್ ವರ್ಕ್ ಆಗುತ್ತೆ ನಿಮ್ಮ ಸ್ಕಿನ್ ಟೈಪ್ಗೆ, ನಿಮ್ಮ ಸ್ಕಿನ್ ಕಂಡೀಷನ್ಸ್ಗೆ. ಆ್ಯಂಡ್ ನಿಮ್ಗೆ ಇವಾಗ PCOD ಇದೆಯಾ, ಥೈರಾಯ್ಡ್ ಇದೆಯಾ, ಇಲ್ಲ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ, ಇಲ್ಲ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ದೀರಾ, ಆ ಥರ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡು ಕಸ್ಟಮೈಸ್ಡ್ ಮಾಡಿ ನಿಮಗೆ ಈ ಥರದ್ದು ಒಂದು ಕಿಟ್ನ ಕೊಡ್ತಾರೆ. ಈ ಕಿಟ್ಟಲ್ಲಿ ಏನೇನು ಪ್ರಾಡಕ್ಟ್ ಇದೆ ನೋಡಿ, ಇದು ನನ್ನ ಸ್ಕಿನ್ಗೆ ಮಾಡಿ ಕೊಟ್ಟಿರೋದು. ಸೊ ನಿಮ್ಗೆ ಇದೇ ಬರೋದಿಲ್ಲ, ನಿಮಗೆ ಡಿಫ್ರೆಂಟಾಗಿ ಬರುತ್ತೆ. ಸೊ ಹಾಗಾಗಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನನಗೆ ಮಾತ್ರ ಅಲ್ಲ, ನನ್ನ ಎಷ್ಟೋ ಸಬ್ಸ್ಕ್ರೈಬರ್ಸ್ ಹೇಳ್ತಾರೆ ನನಗೆ ಚೆನ್ನಾಗಿ ವರ್ಕ್ ಆಗಿದೆ ಅಂತ. ರೆಗ್ಯುಲರಾಗಿ ಯೂಸ್ ಮಾಡಿ. ಆ್ಯಂಡ್ ಕಿಟ್ ಪ್ರೈಸ್ ಕೂಡ 2200 ರುಪೀಸ್. ನನ್ನ ಸಬ್ಸ್ಕ್ರೈಬರ್ಸ್ಗೆ 100 ರುಪೀಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಈ ಕೂಪನ್ ಕೋಡ್ನ ಯೂಸ್ ಮಾಡಿ. ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ.
ಆ್ಯಂಡ್ ನೀವು ಫ್ರೀಯಾಗಿ ಡಾಕ್ಟರ್ ಹತ್ರ ಚಾಟ್ ಮಾಡಿ ಕೇಳ್ಬೋದು. ನಿಮ್ಮ ಮನೇಲಿ ಆರಾಮಾಗಿ ನೀವು ಕೂತ್ಕೊಂಡು ಆ್ಯಂಡ್ ಪ್ರಾಡಕ್ಟು ಕನ್ಸಲ್ಟೇಷನ್ನು ಮತ್ತು ಫೇಸ್ ಅನಾಲಿಸಿಸು ಆ್ಯಂಡ್ ಮಂತ್ಲಿ ಫಾಲೋ ಅಪ್ಸು ಇದೆಲ್ಲ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಸೊ ನಿಮ್ಮ ಡಯೆಟ್ಗೆ ಏನಾದರೂ ಕೇಳ್ಬೋದು, ನಿಮಗೆ ಹೇರ್ ಫಾಲ್ ಇಶ್ಯೂ ಇದೆಯಾ, ವೆಯ್ಟ್ ಗೇನ್ ಇದೆಯಾ, ಏನಂತ ಬೇಕಾದ್ರೂ ಕೂಡ ನೀವು ಚಾಟ್ ಮಾಡಿ ಇನ್ಫಾರ್ಮೇಷನ್ಸ್ನ ತಿಳ್ಕೊಬೋದು. ಆ್ಯಂಡ್ PCOD ಇದೆ ಆ್ಯಂಡ್ ಅದಕ್ಕೆ ಯಾವ ಥರ ಡಯಟ್ ಇದು ಮಾಡಬೇಕು, ನಮಗೆ ಥೈರಾಯ್ಡ್ ಇದೆ ಅದನ್ನು ನಾವು ಹೇಗೆ ಕ್ಲಿಯರ್ ಮಾಡ್ಕೋಬೇಕು, ಇದ್ರ ಬಗ್ಗೆ ಎಲ್ಲ ನೀವು ಚಾಟ್ ಮಾಡಿ ಕೇಳ್ಬೋದು, ಇನ್ಫಾರ್ಮೇಷನ್ ತಿಳ್ಕೊಬೋದು. ಆ್ಯಂಡ್ ನಿಮ್ಮ ಸ್ಕಿನ್ನು ಕೂಡ ಚೆನ್ನಾಗಿ ಇಟ್ಕೊಬೋದು. ಹಾಗಾಗಿ ನಾನು ಹೇಳ್ತೀನಿ ಕ್ಯೂರ್ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಪ್ರಾಡಕ್ಟ್ಸ್ನ ತರಿಸ್ಕೊಂಡು ರೆಗ್ಯುಲರಾಗಿ ಯೂಸ್ ಮಾಡಿ ನೋಡಿ. ಆಮೇಲೆ ನೀವೇ ಹೇಳ್ತೀರಾ ಇಷ್ಟು ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂತ. ನನಗಂತೂ ಸಖತ್ತಾಗಿ ವರ್ಕ್ ಆಗ್ತಾಯಿದೆ, ಸುಮ್ಮನೆ ಹೇಳಬಾರ್ದು, ರೆಗ್ಯುಲರಾಗಿ ಯೂಸ್ ಮಾಡಬೇಕು. ಆ್ಯಂಡ್ ಇವಾಗ ಹೇಳಿದ್ನಲ್ಲ, ನಂತರ ಮಾಡ್ಕೋಬೇಡಿ. ನಾವು ಏನೋ ಮಾಡ್ಕೊಳಕ್ಕೆ ಹೋಗಿ ನಮ್ಮ ಹೆಲ್ತ್ನ ನಮ್ಮ ಸ್ಕಿನ್ನ ಹಾಳು ಮಾಡ್ಕೊತೀವಿ. ಸೊ ಅದ್ರ ಕಡೆಯೂ ಸ್ವಲ್ಪ ಗಮನ ಕೊಡಬೇಕು. ಅದನ್ನೇ ನಂದು ಮಂತ್ಲಿ ಫಾಲೋ ಅಪ್ ಇತ್ತು. ಹಾಗಾಗಿ ಹಂಗೆ ಮಾತಾಡ್ತಾ ಹಿಂಗೆ ನಡುವೆ ನಾನು ಡಯಟ್ ಸರಿ ಇಲ್ಲ, ನಿದ್ದೆ ಅಂತೂ ಆಗ್ತಾನೇ ಇಲ್ಲ, ತುಂಬ ಸ್ಟ್ರೆಸ್ಸು ಈ ಥರ ಎಲ್ಲ ಹೇಳಿದಾಗ ಅವರು ನನಗೆ ಎನ್ಕರೇಜ್ ಮಾಡ್ತಾಯಿದ್ರು, ಇಲ್ಲ ನೀವು ನಿಮ್ಮನ್ನು ನೋಡ್ಕೊಳ್ಳಿ ಆ್ಯಂಡ್ ಈ ಥರ ಡಯಟ್ ಮಾಡ್ಕೊಳ್ಳಿ, ಇಷ್ಟು ನೀರು ಕುಡೀರಿ ಆ್ಯಂಡ್ ಈ ಪ್ರಾಡಕ್ಟ್ಸ್ನ ಬೆಳಗ್ಗೆ ರೊಟ್ಟಿನಲ್ಲಿ ಇದನ್ನು ಈವ್ನಿಂಗ್ ಹಚ್ಕೊಳ್ಳಿ. ಇದೆಲ್ಲ ನನಗೆ ಹೇಳಿದಾಗ ಒಂಥರ ಮೋಟಿವೇಟ್ ಆಗುತ್ತೆ. ಹೌದು, ನಾವು ಚೆನ್ನಾಗೆ ಎಲ್ಲ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಬೇಕು, ನಮ್ಮ ಕಡೆ ನಾವು ಸ್ವಲ್ಪ ಗಮನ ಹರಿಸ್ಬೇಕು, ಡೈಲಿ ವಾಕಿಂಗ್, ಹೆಲ್ದಿ ಫುಡ್ಸ್ ಈ ಥರ ಎಲ್ಲ ನೋಡ್ಕೋಬೇಕು ಅಂತ. ಸೊ ಅದಕ್ಕೆ ನಾನು ಹೇಳೋದು ಕ್ಯೂರ್ಸ್ಕಿನ್ ನಂಗೆ ಸೂಪರಾಗಿ ವರ್ಕ್ ಆಗಿದೆ ಅಂತ. ನೀವು ಒಂದ್ಸತಿ ಡೌನ್ಲೋಡ್ ಮಾಡಿಕೊಂಡು ನೋಡಿ, ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ಆ್ಯಂಡ್ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನು ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾವ್ದು ಬೇಬಿ? ಟೇಸ್ಟ್ ಇಲ್ಲ. ಚೆನ್ನಾಗ ಕಾಲಾ ಜಾಮೂನ್ ಎರಡೇನು ನೀವು ಇದಲ್ವ ತಗೋತಾ ಇದ್ದೀವಿ? ಇನ್ನೊಂದು ಗ್ರೇಪ್ಸ್ ಅಲ್ಲ, ಇದು ನೇರ್ಲನ್ ಇದು. ನೀನು ಯಾವಾಗಲೂ ತಗೋತಾ ಇದ್ದೀವಿ ಬ್ಲ್ಯಾಕ್ ಗ್ರೇಪ್ಸ್ ಅದು ಬೇರೆ ಐತೆ. ಇದು ಒಂದು ಟೇಸ್ಟ್, ಇದು ರೋಸ್ಟೆಡ್ ಆಲ್ಮಂಡ್. ಆಯ್ತಾ? ಏನು ಮಾಡ್ತಾ ಇದೀಯ? ಅವರು ಮಶ್ರೂಮ್ ಮಾಡ್ತಾಯಿಲ್ಲ, ನೀನು ಕಲರಿಂಗ್ ಮಾಡ್ತಾ ಇದೀಯಾ? ಕಲರಿಂಗ್ ಅಂತ ಹೇಳಬೇಕು. ಡೂಡಲ್ ಮಾಡ್ತಾ ಇದ್ದಾರೆ ಇವತ್ತು. ನಮ್ಮ ಸೆಷನ್ ಆಯಿತು, ಇವಾಗ ಅವ್ರ ಅಪ್ಪನ ಜೊತೆ ಸೆಷನ್ ನಡೀತಾ ಇದೆ. ಹಾಂ, ಮಾಡು ಬಿಕಾಸ್ ನೋ TV, ನೋ ಸ್ಕ್ರೀನ್ ಟೈಮ್. ನೋ ಟಾಯ್ಸ್ ಅಂತ ಹೆಸರು. ಟಾಯ್ಸ್ ಯಾಕಿಲ್ಲ ಅಂದರೆ ಬಾಸ್ ಫೈಟಿಂಗ್ ಜಾಸ್ತಿ ಆಗಿದೆ, ಕುಟ್ಟೋದು ಜಾಸ್ತಿ ಆಗಿದೆ, ಅದಕ್ಕೆ ಗುಚ್ಚೋದು ಜಾಸ್ತಿ ಆಗಿದೆ. ನೋಡು, ಗೀಚ್ಬಾರ್ದು ಇವರು, ನಿಧಾನಕ್ಕೆ ಮಾಡುವಿರು, ಒಳಗೆ ಮಾತ್ರ ಹಚ್ಚು. ಮೆತ್ತಿಗೆ ಸ್ಲೋ. ಏನಕ್ಕೆ ಬೇಬಿ ಟಾಯ್ಸ್ ಎತ್ತಿಕ್ಕಿರೋದು? ಸ್ವಲ್ಪ ದಿನ ತುಂಬ ಅಗ್ರೆಸಿವ್ ಆಗಿ ಆಡ್ತಾನೆ, ಅದಕ್ಕೇ ಸ್ವಲ್ಪ ಕಾಮ್ ಮಾಡೋಣ ಅವನ್ನ ಅಂದ್ಬಿಟ್ಟು. ಕರೆಕ್ಟ್, ನಿಧಾನಕ್ಕೆ ಮಾಡಬೇಕು. ನಿಧಾನಕ್ಕೆ ಮಾಡಿದ್ರೆ ಚೆನ್ನಾಗಾಗತ್ತೆ. ಟೈಗರ್ ಮಾಡಿದ್ದೀನಿ ಮಕಾನ ಮಾಡ್ತೀನಿ ತಾಳು. ನಾನು ಅದೇನು ಟೈಗರ್ ಹಂಗೆ ಬಿದ್ದೈತಾ? ಎಗರ್ತಾ ಬಿದ್ದಿರೋ ಕಲರಿಂಗ್ ಟೈಮ್. ಡೂಡಲ್ ಎಲೆಗೆಲ್ಲ ಗ್ರೀನ್ ಕಲರ್ ಹಚ್ಚು, ಇಲ್ಲ ಪಾಂಡಾಗೆ ಬ್ಲ್ಯಾಕ್ ಕಲರ್ ಹಚ್ಚು. ಪಪ್ಪ ಹಿಂಗೆ ಹಚ್ಚಿದೆ ಹಂಗೆ ಹಚ್ಬೇಕು, ಸುಮ್ಮನೆ ಗೀಚಂಗಬಾರ್ದು. ವೈಟ್ ಇಲ್ಲ ಅಬ್ಬಿ, ಅವಾಗಲೇ ಮಾಡಿದ್ನಲ್ಲ, ತೋರ್ಸ. ಆ ಕಡೆ ಪೇಪರ್, ಆ ಕಡೆ ಶೀಟ್ ಇಲ್ಲ, ಈ ಕಡೆ ಹಾಂ, ಅದು ನಾನು ವೇರು ಮಾಡಿದ್ದು.
ಇನ್ನೂ ಒಂದು ಮಾಡಿದ್ವಿ ಬೇಬಿ ಆವಾಗಲೇ ಡೈನೋ. ಇದು ಫಸ್ಟ್ ಮಾಡಿ ಅವನ ಕೈಲೇ ಮಾಡಿಸ್ದೆ. ಈ ಆರೆಂಜ್ ಎಲ್ಲ ನಿಧಾನಕ್ಕೆ ಹೇಳಿದ್ರೆ ಮಾಡುತ್ತೆ ಮಗು, ಇಲ್ಲಾಂದರೆ ಹೆಂಗಂದ್ರೆ ಅವ್ನಿಗೆ ಈಚುತ್ತೆ. ಇಷ್ಟನಾ ನಿನಗೆ? ಹಾಂ ಏನು ಅದು ನಾವು ಮಾಡ್ತಾಯಿದ್ವಿ, ಇವ್ನು ಬೇಡ ಅಂದ್ಬಿಟ್ಟು ಯಾಕೋ. ಇರು ಎಲ್ಲಂದ್ರಲ್ಲಿ ಹಚ್ಚಂಗಿಲ್ಲ, ನೋಡ್ಕೊಂಡು ನೀನು ಹಚ್ಬೇಕು. ಒಂಥರ ಚೆನ್ನಾಗಿರುತ್ತೆ, ಮೈಂಡ್ ರಿಲೀಫ್ ಆಗುತ್ತೆ ಅಲ್ವಾ ಸುನಿ ಮಾಡೋದ್ರಿಂದ? ಮಾಡಪ್ಪ. ಎಲೆಗೆಲ್ಲ ಗ್ರೀನ್ ಕಲರ್ ಹಚ್ಚಪ್ಪ, ನೀನು ಚೆನ್ನಾಗಿ ಹಚ್ತೀಯಾ? ಗ್ರೀನ್ ಕಲರ್ ಹಚ್ಚಪ್ಪ ಎಲೆಗೆಲ್ಲ, ಕ್ಲೀನಾಗಿ ನಿಧಾನಕ್ಕೆ. ಪಪ್ಪ ಬ್ಯಾಂಬೂಗೆ ಹಚ್ಚುತ್ತೆ, ನೀನು ಎಲೆಗೆ ಹಚ್ಚಪ್ಪ. ಎಲೆ ಗ್ರೀನ್ ಕಲರ್ ಇರುತ್ತೆ. ನೋಡ್ಕೊಂಬಂದ್ರ ಸ್ವಲ್ಪ ಸೆಟಪ್ ಎಲ್ಲ ಮಾಡಿದ್ದೀವಿ ಮನೆ. ನಮಗೇನಂದರೆ ಈ ಥರ ಚೇಂಜ್ ಮಾಡೋದು, ರೂಮೆಲ್ಲ ಫುಲ್ ಮೇಕವರ್ ಎಲ್ಲ ಮಾಡಿದ್ದೀವಿ. ನಮ್ಗೆ ಅವಾಗ ಸ್ವಲ್ಪ ಹಿಂಗೆ ಇಲ್ಲಿ ಆಟ ಆಡೋಕ್ಕೆಲ್ಲ ಈಸಿ ಆಗೋ ಥರ ಒಂದು ಸ್ವಲ್ಪ ಸೆಟಪ್ ಮಾಡಿದ್ದೀನಿ. ಯಾಕಂದರೆ ನಾನು ಇಲ್ಲೇನೋ ಕೆಲಸ ಮಾಡ್ತಾಯಿರ್ತೀನಿ, ಸುನಿ ರೂಮಲ್ಲಿ ಏನೋ ಕೆಲಸ ಮಾಡ್ತಾಯಿರ್ತಾರೆ. ನಮ್ಮ ಅತ್ತೆ ಎಲ್ಲರೂ ವಾಕಿಂಗ್ ಹೋಗಿದ್ರೆ ಅವನು ಮೇಲೆ ಹತ್ತದು ಉಳಿಯೋದು ಜಾಸ್ತಿ ಮಾಡೋನು. ಹಾಗಾಗಿ ಇಲ್ಲೇ ಒಂದು ಟೆಂಟ್ ಹೌಸ್ನ ಇಟ್ಬಿಟ್ಟಿದ್ದೀನಿ. ಅದ್ರ ಲಿಂಕು ಕೇಳಿ ಬೇಕಾದ್ರೆ ಕೊಡ್ತೀನಿ. ಆಟ ಆಡ್ಕೊಂಡು ಅವ್ನು ಪಾಡ್ಕೊಂಡಿರ್ತಾನೆ. ಆ್ಯಂಡ್ ಕಮಿಂಗ್ ಟು ಹೋಮ್ ಟೂರ್ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರೆ, ನೋಡೋಕ್ಕೆ ಇಷ್ಟ ಇದ್ದರೆ ಹೇಳಿ, ತುಂಬ ಚೇಂಜಸ್ ಮಾಡಿದ್ದೀನಿ. ಮೋಸ್ಟ್ ಆಫ್ ದಮ್ ನೀವು ಮನೇನ ನಮ್ಮ ಡೈಲಿ ವ್ಲಾಗಲ್ಲಿ ನೋಡಿರ್ತೀರಾ. ಇಲ್ಲ ಸ್ವಾತಿ ನೀವು ಡೀಟೇಲಾಗಿ ತೋರಿಸಿ, ನೀವು ಹೇಗೆ ಡೆಕೋರೇಟ್ ಮಾಡಿದ್ದೀರಾ, ಹೇಗೆ ಆರ್ಗನೈಸ್ ಮಾಡಿದ್ದೀರಾ ಅಂತ ತೋರಿಸಿ ಅಂದರೆ ನಾನು ಖಂಡಿತ ಹೋಮ್ ಟೂರ್ ಮಾಡ್ತೀನಿ. ಈ ಮನೆಗೆ ಬಂದು ಸ್ಟಾರ್ಟಿಂಗಲ್ಲಿ ಮಾಡೋಕ್ಕೆ ನನಗೆ ಇಷ್ಟನೇ ಇಲ್ಲ, ಸ್ವಂತ ಮನೆ ಮಾಡಬೇಕು, ಎಷ್ಟು ದಿನ ಅಂತ ಈ ಬಾಡಿಗೆ ಮನೆಗಳದ್ದೇ ಹೋಮ್ ಟೂರ್ ಮಾಡೋದು ಅನ್ನೋ ಒಂದು ರೀಸನ್ಗೆ ಬೇಜಾರಲ್ಲೇ ನಾನು ಮಾಡಿರಲಿಲ್ಲ. ಬಟ್ ತುಂಬ ಜನ ಯಾಕೆ ಹೋಮ್ ಟೂರೇ ಮಾಡಲ್ವಾ ಸ್ವಾತಿ ಅಂತೆಲ್ಲ ಮೊನ್ನೆ ಕೂಡ ವ್ಲಾಗಲ್ಲಿ ಕೇಳಿದರು. ಹಾಗಾಗಿ ನಿಮಗೆ ನೋಡೋಕ್ಕೆ ಇಷ್ಟ ಇದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಒಂದು ಹೋಮ್ ಟೂರ್ ವಿಡಿಯೋ ಮಾಡಿ ತೋರಿಸ್ತೀನಿ ನಾವು ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ ಅಂತ. ಆ್ಯಂಡ್ ಕಮಿಂಗ್ ಟು LIC ಬಗ್ಗೆ ಮಾತಾಡೋ ಮುಂಚೆನೇ ಸಾರಿ, ನಿಮಗೆ ತುಂಬ ದಿವಸ ನಾನು ವೆಯ್ಟ್ ಮಾಡಿಸ್ಬಿಟ್ಟೆ. ಸುಮ್ಮನೆ ಹೇಳಿದ್ರೆ ಇನ್ಫಾರ್ಮೇಷನ್ ಕ್ಲೀನಾಗಿ ಹೇಳಬೇಕು, ಅರ್ಧಂಬರ್ಧ ಎಲ್ಲ ಹೇಳಬಾರ್ದು ಅನ್ನೋ ಒಂದು ರೀಸನ್ಗೆ ನಾನು ಸುಮ್ಮನೆ ಇದ್ದೆ ಅಷ್ಟೇ. ಮುಚ್ಚಿಡಬೇಕು, ನಾವು ಮಾತ್ರ ಮಾಡಿಸ್ಕೊಬೇಕು ಆ ಥರ ಎಲ್ಲ ಏನಿಲ್ಲ. ಆ್ಯಂಡ್ ಆ ವಿಡಿಯೋದಲ್ಲೂ ಇದು ಪ್ರಮೋಷನ್ ವಿಡಿಯೋನ ಅಂದರು. LIC ಅವ್ರು ಯಾರಪ್ಪ ಪ್ರಮೋಷನ್ ಕೊಡ್ತಾರೆ, ನನಗಂತೂ ಕೊಟ್ಟಿಲ್ಲ ಪ್ರಮೋಷನ್ನು. ಆ್ಯಂಡ್ ನೀವು ಏಜೆಂಟಾ ಅಂತ ಕೇಳಿದ್ರು. ನಾನು ಏಜೆಂಟ್ ಆಗಿದ್ದರೆ ನಾನು ಯಾಕೆ ಬೇರೆ ಏಜೆಂಟ್ ಕೈಲಿ ಮಾಡಿಸ್ಕೊತಾ ಇದ್ದೆ. ನಿಮಗೆಲ್ಲ ಹೇಳ್ತಾ ಇದ್ದೆ ನಾನು LIC ಏಜೆಂಟು, ನನ್ನ ಹತ್ರನೇ ಪಾಲಿಸಿ ತೊಗೊಳ್ಳಿ ಅಂತ. ನಾನು ಯಾವ ಏಜೆಂಟು ಅಲ್ಲ, ಯಾವ ಪ್ರಮೋಷನ್ ವಿಡಿಯೋನೂ ಅಲ್ಲ. ಆ ವಿಡಿಯೋದಲ್ಲಿ ನಾವು ಹೇಗೆ ಎಷ್ಟು ಸೇವಿಂಗ್ ಮಾಡ್ಕೊಂಡ್ವಿ, ಹೇಗೆ ನಾವು ನಮ್ಮ ಫ್ಯೂಚರ್ನ ಸೇಫ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೆ ಅಷ್ಟೇ. ಅದರಲ್ಲಿ ನೀವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಹಾಗಾಗಿ ಸ್ವಲ್ಪ ದಿನ ನಾನು ಹೋಲ್ಡ್ ಮಾಡಿದೆ. ಬಟ್ ತುಂಬ ಜನ ವೀರುದು ಕೇಳ್ತಾಯಿದ್ರಿ, ಅದನ್ನು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗಿದೆ. ನಾನು ಹೇಳಿದಾಗೂ ಡೀಟೇಲಾಗಿ ಹೇಳಿಲ್ಲ ಅಲ್ವಾ, ಹಾಗಾಗಿ ಇವತ್ತು ನಾನು ಡೀಟೇಲಾಗಿ ಹೇಳ್ತೀನಿ. ನಾವು 2 ಪಾಲಿಸಿ ತೊಗೊಂಡಿದ್ದೀವಿ. ಒಂದು ಪಾಲಿಸಿ 10 ವರ್ಷದ್ದು, ಇನ್ನೊಂದು ಪಾಲಿಸಿ 15 ವರ್ಷದ್ದು. 2 ಪಾಲಿಸಿ ನನ್ನ ಹೆಸರಲ್ಲಿ ಒಂದು, ಸುನಿ ಹೆಸರಲ್ಲಿ ಬಂದಿದೆ. ನಂದು ಬಂದ್ಬಿಟ್ಟು 15 ಇಯರ್ಸ್, ಸುನಿದು 10 ಇಯರ್ಸು. 2 ಒಟ್ಟಿಗೆ ತೊಗೊಂಡಿರೋದು ನಾವು ಒಂದೇ ಇಯರಲ್ಲಿ. ಇದು ಏನಂದರೆ ನೀವು ಮದುವೆ ಆಗಿ ಸ್ವಲ್ಪ ದಿವಸದಲ್ಲೇ ತೊಗೊಳ್ಳಿ. ನಾವು ಸ್ವಲ್ಪ ಇಯರ್ ಬಿಟ್ಟು ತೊಗೊಂಡ್ವಿ. ಸ್ಟಾರ್ಟಿಂಗಲ್ಲೇ ತೊಗೊಂಡಿದ್ರೆ ಇಷ್ಟಕ್ಕೆ ಆಲ್ರೆಡಿ ನೋಡಿ ನಮ್ಮ ಮದುವೆಗೆ 9 ವರ್ಷ ಆಯಿತು. ಇನ್ನೊಂದು ವರ್ಷಕ್ಕೆ ಒಂದು ಮೆಚ್ಯೂರ್ ಆಗಿಬಿಟ್ಟಿರೋದು, ಇನ್ನೊಂದು ಇನ್ನು 5 ವರ್ಷ ಇರೋದಷ್ಟೇ. ಬಟ್ ನಾವು ಹಾಗೆ ಮಾಡಲಿಲ್ಲ. ಸ್ವಲ್ಪ ದಿನ ಅವಾಗೆಲ್ಲ ನಮಗೆ ಗೊತ್ತಾಗಲಿಲ್ಲ ಈ ಥರ ಎಲ್ಲ ಮಾಡಬೇಕು ಏನು ಅಂತ. ಹಾಗಾಗಿ ಸ್ವಲ್ಪ ನಾವು ಲೇಟ್ ಆಗೋಯಿತು. ಆ್ಯಂಡ್ LIC ಎಲ್ಲ ಸ್ವಲ್ಪ ಸೇಫ್. ನಿಮಗೆ SIPಗೆಲ್ಲ ಹಾಕ್ತೀನಿ ಅಂದರೆ ಸ್ವಲ್ಪ ನಿಮಗೆ ರಿಸ್ಕ್ ಇರುತ್ತೆ. ಬಟ್ LIC ಎಲ್ಲ ಸೇಫ್ ಇರುತ್ತೆ. ನಾನು ಹೇಳಿದೆ ಅಂತ ನೀವು ಹಾಕಕ್ಕೆ ಹೋಗಬೇಡಿ. ನಿಮ್ಮ ನಾಲೆಜ್ನ ತಿಳ್ಕೊಂಡು ನೀವು ಅದ್ರ ಬಗ್ಗೆ ಸ್ವಲ್ಪ ಡೆಪ್ತಾಗಿ ಎಲ್ಲ ನಾಲೆಡ್ಜ್ ಗೇನ್ ಮಾಡಿ, ನಿಮಗೆ ಇದು ವರ್ಕ್ ಆಗುತ್ತಾ ಇಲ್ವಾ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನೀವು ಹಾಕಬೇಕು. ಸ್ವಾತಿ ಅವ್ರು ಹಾಕ್ಬಿಟ್ಟಿದ್ದಾರೆ ನಾನು ಹಾಕ್ತೀನಿ, ಅವ್ರಿಗೆ ಹಿಂಗೆ ಇಷ್ಟು ದುಡ್ಡು ಬರುತ್ತೆ ನನಗೂ ಇಷ್ಟು ದುಡ್ಡು ಬರುತ್ತೆ ಅಂದ್ಕೊಳ್ಳೋದು ಮಾಡ್ಕೋಬಾರ್ದು. ಎಲ್ಲರಿಗೂ ಹೇಳೋದಷ್ಟೇ, ನಾವು ಯಾರೋ ಹಾಕಿದ್ದಾರೆ ಅಂತ ಹಾಕಿಲ್ಲ, ನಮ್ಮ ಟೈಮ್ಗೆ ಇವಾಗ ಹಾಕ್ಬೇಕು ಅನ್ನಿಸ್ತು, ನಾವು ಏನಾದರೂ ಸೆಕ್ಯೂರಿಟಿ ಮಾಡ್ಕೊಳ್ಳೋಣ, ರಿಸ್ಕ್ ಫ್ರೀ ಇರೋ ಥರದ್ದು ಯಾವ್ದಾದ್ರು ನೋಡೋಣ ಅಂದ್ಬಿಟ್ಟು ಈ ಥರ LIC ಮೇಲೆ ದುಡ್ಡು ಹಾಕಿರೋದು. ನಮ್ಮಪ್ಪನೂ ಲಾಂಗ್ ಬ್ಯಾಕ್ ಹಾಕಿದ್ರು. ಅದು ಅವ್ರಿಗಷ್ಟು ಗೊತ್ತಿರಲಿಲ್ಲ. ಬರೀ 1 ಲಕ್ಷ ಹಾಕಿದ್ರು, 1 ಲಕ್ಷ ಕಟ್ಟಿದ್ರು. 1 ಲಕ್ಷದ ಬಾಂಡ್, ಅದು 1 ಲಕ್ಷ ಕಟ್ಟಿರಲಿಲ್ಲ, 1 ಲಕ್ಷದ ಬಾಂಡು. ಮೆಚ್ಯೂರ್ ಆದಾಗ ಅವ್ರಿಗೆ ಬರೀ ಸಿಕ್ಕಿದೆ 2 ಲಕ್ಷ.
ಡಬಲ್. ಅದು ಎಷ್ಟು ವರ್ಷ ಕಟ್ಟಿದ್ರು ಗೊತ್ತಾ, ಅವ್ರದ್ದೆಲ್ಲ ಸ್ವಲ್ಪ ಲಾಂಗರು, ಒಂದು 20 ವರ್ಷ 25 ವರ್ಷದ್ದು. ಅಂದರೆ ಅಮೌಂಟ್ ಅವ್ರು ತುಂಬ ಕಮ್ಮಿ ಕಟ್ಟಿರ್ತಾರೆ, 2,000 3,000, ಅದು 3 ತಿಂಗ್ಳಿಗೆ ಒಂದ್ಸತಿ 3,000 ಕಟ್ಟಿರ್ತಾರೆ. ಸೊ ಆ ಥರದ್ದೆಲ್ಲ ತುಂಬ ಸ್ಕೀಮ್ಸ್ ಇರುತ್ತೆ, ನೀವು ಸ್ವಲ್ಪ ಬೆನಿಫಿಟ್ ಬರೋ ಥರದ್ದು. ಆ್ಯಂಡ್ ನೀವು ಎಷ್ಟು ಕಟ್ತೀರಾ ಅದ್ರ ಮೇಲೆಲ್ಲ ತುಂಬ ಚೇಂಜಸ್ ಇರುತ್ತೆ. ಈಗ ನಾನು ಹೇಳ್ದಲ್ಲ, ನಿಮಗೆ ಸುಮ್ಮನೆ ಅಂದಾಜಲ್ಲಿ ಅಮೌಂಟ್ ಹೇಳ್ತೀನಿ, ಯಾಕಂದರೆ ನಾವಿಬ್ಬರು ಎಷ್ಟು ಕಟ್ತಾಯಿದ್ದೀವಿ ಅಂತ ನಂಗೆ ಶೇರ್ ಮಾಡ್ಕೊಳ್ಳೋಕೆ ಅಷ್ಟು ಇಷ್ಟ ಇಲ್ಲ. ನಾವು ಇಯರ್ಲಿ ಒನ್ಸ್ ಕಟ್ಟೋದು, ನೀವು ಬೇಕಂದರೆ 3 ಮಂತ್ಸ್ ಒನ್ಸು 6 ಮಂತ್ಸ್ ಒನ್ಸು ಆ ಥರ ಎಲ್ಲ ಕಟ್ಬೋದು. ನಾವು ವರ್ಷಕ್ಕೆ ಒಂದು ಸತಿ ಕಟ್ಬಿಡ್ತೀವಿ, 2 ಪಾಲಿಸಿದು ಒಂದೇ ಸತಿ ಪೇ ಮಾಡೋದು ನಾವು. ಸುಮ್ಮನೆ ಹೇಳ್ಬೇಕಂದ್ರೆ 1 ಲಕ್ಷ ಅಂತ ಅಂದ್ಕೊಳ್ಳಿ, ಬಟ್ ನಾನು ಅಮೌಂಟ್ ಹೇಳಲ್ಲ, ಅಂದಾಜಲ್ಲಿ 50,000 ಇಲ್ಲ 1 ಲಕ್ಷ ಆ ಥರ ಅಂದ್ಕೊಳ್ಳಿ. ನಾನು 1 ಲಕ್ಷ ಸುಮ್ಮನೆ 1 ಲಕ್ಷ ಕಟ್ತೀವಿ ವರ್ಷಕ್ಕೆ ಒಂದು ಸತಿ. ಅದನ್ನು ನೀವು ಡಿವೈಡ್ ಕೂಡ ಮಾಡ್ಕೋಬೋದು, ಅಂದರೆ 3 ತಿಂಗಳಿಗೆ 25,000 ಆ ಥರ ಮಾಡ್ಕೋಬೋದು, ಇಲ್ಲ 6 ತಿಂಗಳಿಗೆ 52,000 ಮಾಡ್ಕೋಬೋದು. ಆ ಥರ ನಿಮ್ಗೆ ಹೆಂಗೆ ಅನುಕೂಲ, ನೀವು ಎಷ್ಟು ಸೇವ್ ಮಾಡೋಕ್ಕಾಗ್ತಾಯಿದೆ ಅನ್ನೋದ್ರ ಮೇಲೆ ನೋಡಿಕೊಂಡು ಕಟ್ಕೊಳ್ಳೋದು. ನಾನು 10 ವರ್ಷದ ಒಂದು ಬಾಂಡು 15 ವರ್ಷದ ಒಂದು ಬಾಂಡನ್ನ ಕಟ್ಕೊಂಡು ಹೋಗ್ತಾಯಿದ್ದೀವಿ. ಇದನ್ನು ಹೆಂಗೆ ಅಂದರೆ, ನಮ್ಮದು ಇನ್ನೊಂದು ಅದೇ ಹೇಳಿದ್ನಲ್ಲ, 10 ವರ್ಷದ ಬಾಂಡು ಬೇಗ ಮುಗ್ದೋಗುತ್ತೆ. ಅಂದರೆ ವೀರು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗೋ ವರ್ಷದಲ್ಲಿ 10 ವರ್ಷದ ಬಾಂಡು ಮುಗ್ದೋಗುತ್ತೆ. 11th ಇಯರಿಂದ ನಮಗೆ ನಾವು ಇರೋವರೆಗೂ ನಮಗೆ ಅದು 1 ಲ್ಯಾಕ್ ಬರ್ತಾ ಹೋಗ್ತಾ ಇರುತ್ತೆ ಆ ಥರ. ಆಮೇಲೆ ಅದರಲ್ಲೂ ಆಕ್ಸಿಡೆಂಟ್ ಕವರು ಮತ್ತು ಡೆತ್ ಕವರೇಜು ಅದೆಲ್ಲ ಇರುತ್ತೆ. ಲೈಫ್ ಇನ್ಶೂರೆನ್ಸ್ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಎಲ್ಲ. ಯಾರು ನೀವು ಹೋಗಿ LIC ಪಾಲಿಸಿ ಏಜೆಂಟ್ ಹತ್ರನೋ, ಏಜೆಂಟ್ ಇಲ್ಲ ಅಂದರೆ ನೀವು LIC ಆಫೀಸ್ಗೆ ಹೋಗಿ ಇನ್ಫಾರ್ಮೇಷನ್ನ ತಿಳ್ಕೊಬೋದು, ಇಲ್ಲ ಆನ್ಲೈನಲ್ಲೂ ಇನ್ಫಾರ್ಮೇಷನ್ ಸಿಗುತ್ತೆ, ನೋಡಿ ತಗೊಳ್ಳಿ. ಆ್ಯಂಡ್ ಸೆಕೆಂಡ್ ಪಾಲಿಸಿನೂ ಸೇಮ್ ನಮಗೆ ಒಂದೇ ಸತಿ ಲಾರ್ಜ್ ಅಮೌಂಟ್ ಬರೋ ಥರದ್ದು ಯಾವುದೂ ನಾವು ಮಾಡ್ಕೊಂಡಿಲ್ಲ. ನಮಗೆ ವರ್ಷವೂ ಬರಬೇಕು ನಾವು ಇರೋವರೆಗೂ. ನಾವು ಹೋದ್ಮೇಲೂ ಕೂಡ ನಾಮಿನಿಗೂ ಸ್ವಲ್ಪ ಹೆಲ್ಪ್ ಆಗೋ ಥರ ಅಮೌಂಟ್ ಬರೋ ಥರ ನಾವು ಮಾಡ್ಕೊಂಡಿರೋದು. ಸೊ 2 ನೇಮ್ ತೊಗೊಂಡಿದ್ದೀವಿ. ಅಂದರೆ ಪಾಲಿಸಿ ಹೆಸರು ಹೇಳ್ಬಿಡ್ತೀನಿ, ನೀವು ವಿಚಾರಿಸೋಕ್ಕೆ ಈಸಿ ಆಗುತ್ತೆ. ಒಂದು ಉಮಂಗ್ ಆ್ಯಂಡ್ ಇನ್ನೊಂದು ಉತ್ಸವ್, ಆಯಿತಾ? ಇದೆರಡು ಹೆಸರನ್ನು ನೆನಪಿಟ್ಕೊಂಡು ಹೋಗಿ ಕೇಳಿ ನಿಮ್ಮ ಏಜೆಂಟ್ ಹತ್ರ, ಇಲ್ಲಾಂದರೆ LIC ಆಫೀಸಲ್ಲಿ ವಿಚಾರಿಸಿ ನೀವು ಹಾಕೊಬೋದು. ಅವರು ಇನ್ನೂ ಡೆಪ್ತಾಗಿ ನಿಮ್ಗೆ ಹೇಳ್ತಾರೆ, ಹೆಂಗೆ ಕಟ್ಟಿದ್ರೆ, ಎಷ್ಟೆಷ್ಟು ಕಟ್ಟಿದ್ರೆ ನಿಮಗೆ ಎಷ್ಟು ಬೆನಿಫಿಟ್, ಎಷ್ಟು ವರ್ಷ ನೀವು ಕಟ್ಟಬೇಕು, ಎಷ್ಟನೇ ವರ್ಷದಿಂದ ನಿಮಗೆ ದುಡ್ಡು ಬರುತ್ತೆ, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಹಂಗೆ ಒಂದು 10 ವರ್ಷದ್ದು ಒಂದು 15 ವರ್ಷದ್ದು ಆ ಥರ ಹೇಳಿರೋದು. ಇವಾಗ ನೋಡಿ 10 ವರ್ಷ ಆದಮೇಲೆ ನಮ್ಮದು ಬಾಂಡ್ ಇದಾಗಿರುತ್ತೆ, ಇನ್ನು 5 ವರ್ಷಕ್ಕೆ ಇನ್ನೊಂದಾಗುತ್ತೆ. ಅಷ್ಟೊತ್ತಿಗೆ ಅವ್ನಿಗೆ ಒಂದು ಅಂದಾಜಲ್ಲಿ 1-2 ಲಕ್ಷ ಅವ್ನಿಗೆ ವರ್ಷ ನಮಗೆ 2-2 ಲಕ್ಷ ದುಡ್ಡು LICಯಿಂದ ಬರ್ತಾಯಿದೆ ಅಂದರೆ ಅವನ ಎಜುಕೇಷನ್ಗಾಗುತ್ತೆ, ಇಲ್ಲ ಅವನಿಗೂ ಬೇಡ ಬಿಡಿ ನಮಗೆ ಆಗುತ್ತೆ, ಖರ್ಚಿಗಾಗುತ್ತೆ. ಆ ಥರದಲ್ಲಿ ಹೇಳಿದ್ದು ನಾವು ಈ ಥರ ಸೇಫ್ ಮಾಡ್ಕೊಂಡಿದ್ದೀವಿ ಅಂತ. ಸೊ ಇವಾಗ ನಮ್ಮದಲ್ಲ ಅಂತ ನಾವು 10, 15, 25 ಲಕ್ಷ ಕಟ್ಬಿಟ್ಟಿದ್ದೀವಿ. ನಾವಿರೋವರೆಗೂ ಅದು ನಮಗೆ ಇಷ್ಟೇ ಅಂತ ಬರ್ತಾ ಹೋಗುತ್ತೆ. ಅಂದರೆ 2 ಲಕ್ಷ ನಾವಿರೋವರೆಗೂ. ನಾವು ಹೋದ್ಮೇಲೂ ಕೂಡ ಈಗ ನಾವು ಆಕ್ಸಿಡೆಂಟಲ್ಲಿ ಏನಾದರೂ ಟಚ್ ಹೇಳೋಕ್ಕಾಗಲ್ಲಲ್ವ. ಇವಾಗ ನೋಡಿ ನೀವು ಯಾರು ಹೆಂಗೆ ಬೆಳಗ್ಗೆ ರಾತ್ರಿ ಬಂದಿದ್ದವ್ರು ಬೆಳಗ್ಗೆ ಇರಲ್ಲ. ಸೊ ಆ ಥರದ್ರಲ್ಲಿ ಏನಾರು ಆದಾಗೂ ನಮಗೊಂದು ಇದಿರುತ್ತೆ, LIC ಪಾಲಿಸಿ ಇದೆ, ನಮ್ಮ ಪಾಪುಗೆ ಒಂದು ಅಮೌಂಟ್ ಸಿಗುತ್ತೆ, ಅವನ ಲೈಫ್ಗೆ ಏನೋ ಪ್ರಾಬ್ಲಮ್ ಆಗಲ್ಲ ಅನ್ನೋ ಥರದ್ದು ಒಂದು ಇರುತ್ತೆ. ಸೊ ಹಾಗಾಗಿ ಅದರಿಂದ ನಾಮಿನಿಗೆ ಒಂದಿಷ್ಟು ದುಡ್ಡು ಅಂತ ಸಿಗುತ್ತೆ. ಸೊ ಇಷ್ಟೇ ಇನ್ಫಾರ್ಮೇಷನ್. ನನಗೆ ಫುಲ್ ಡೀಟೇಲಾಗೆ ನಾನು ಏಜೆಂಟ್ ಥರ ನಿಮ್ಗೆ ಹೇಳೋಕ್ಕಾಗಲ್ಲ, ನೀವು ಹೋಗಿ ವಿಚಾರಿಸಿ ನೀವು ತೊಗೊಳ್ಳಿ. ಆಮೇಲೆ ಸ್ವಾತಿ ಇನ್ಫಾರ್ಮೇಷನ್ನೇ ಕೊಡ್ತಾಯಿಲ್ಲ, ಬರೀ ಅವಳು ಮಾತ್ರ ಮಾಡ್ಕೊಬಿಟ್ಲು, ಸೇಫ್ ಮಾಡ್ಕೊಬಿಟ್ಲು, ಮಗುನ ಎಜುಕೇಷನ್ ಫ್ರೀ ಮಾಡ್ಕೊಬಿಟ್ಲು ಅಂತ ಅನ್ನಿಲ್ಲ. ನಾನು 25 ಲಕ್ಷದವರೆಗೂ ಕಟ್ಟಿದ್ರೆ ನನಗೆ 2 ಲಕ್ಷ ಬರೋದು. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಎಷ್ಟಾದ್ರು ಕಟ್ಬೋದು. ತಿಂಗ್ಳಿಗೆ ಅಂದರೆ ವರ್ಷಕ್ಕೆ 5 ಲಕ್ಷ ಕೊಡ್ತೀರಾ, ವರ್ಷಕ್ಕೆ 10 ಲಕ್ಷ ಕೊಡ್ತೀರಾ, ನಿಮ್ಮ ಡಿಪೆಂಡ್. ನೀವು ಎಷ್ಟು ಸೇವ್ ಮಾಡ್ತಾಯಿದ್ದೀರಾ, ನೀವೆಷ್ಟು ಕಟ್ತೀರಾ, ವರ್ಷಕ್ಕೆ 40,000 ಕಟ್ತೀರಾ, ವರ್ಷಕ್ಕೆ 1 ಲಕ್ಷ ಕಟ್ತೀರಾ, ಅದ್ರ ಮೇಲೆ. ಇವಾಗ ನಾನು ಇಬ್ಬರು ಸೇರಿ ಒಂದು 10 ವರ್ಷದೊಂದು 15 ವರ್ಷದೊಂದು ನಮ್ಮದಲ್ಲ ಅಂತ ಹಾಕ್ಬಿಡೋಣ ಅಂತ ಒಂದು ಡಿಸೈಡ್ ಮಾಡ್ಕೊಂಡು ಹಾಕಿದ್ದೀವಿ. ಅದು ಫ್ಯೂಚರಲ್ಲಿ ಅವನಿಗೂ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ. ಇವಾಗ ನಾವು ನಮ್ಮ ಇಂಟ್ರೆಸ್ಟ್ ಅಂದರೆ ನಾವು ಮೇಯ್ನಾಗಿ ಅಂದ್ಕೊಂಡಿರೋದು ನೀರಿಗೆ ಹೆಲ್ಪ್ ಆಗಲಿ ಅಂತ. ಇವಾಗ ಪ್ರತಿ ವರ್ಷ ಅವನು ಓದೋವರೆಗೂ ಅವ್ನ ಫೀಸಸ್ಗಾಗಲಿ, ಅದಾದಮೇಲೂ ನಮ್ಮ ಕಡೆಯಿಂದ ಅವನಿಗೆ ಪ್ರತಿ ವರ್ಷ ಅವ್ನ ಬರ್ಡೇ ಗಿಫ್ಟ್ ಅಂತನೋ ಅವ್ನು ನಮ್ಮ ಕಡೆಯಿಂದ ಅವನಿಗೆ, ಆಮೇಲೆ ಆ ಥರ ಅವನಿಗೆ ನಾವು ಮಾಡಿದ್ದೀವಿ ಅನ್ನೋ ಥರ ಇರಲಿ ಅಂತ ಅಷ್ಟೇ. ವಯಸ್ಸಾದ ಕಾಲ ಅವನ್ನೆಲ್ಲ ಚೆನ್ನಾಗೆಲ್ಲೋ ಓದ್ಕೊಂಡು ಫಾರಿನ್ಗೋ ಇಲ್ಲ ಎಲ್ಲೋ ಒಂದು ಕಡೆ ಸ್ಕೂಲೋ ಕಾಲೇಜೋ ಮಾಡ್ಕೊಂಡು ಕೆಲಸನ ಮಾಡ್ಕೊಂಡು ಆರಾಮಾಗಿದ್ದಾನೆ. ಆ ದುಡ್ಡು ನಮಗೆ ಒಳ್ಳೆ ಪೆನ್ಷನ್ ಥರ ಬರ್ತಾ ಇರುತ್ತೆ, ಅದನ್ನು ನಾವು ಯೂಸ್ ಮಾಡ್ಕೊಬೋದು. ಅವಾಗೇನು ಜಾಸ್ತಿ ಏನು ಖರ್ಚಿರಲ್ಲ, ಆರಾಮಾಗಿ ಮನೇಲಿ ಕೂತ್ಕೊಂಡು ಬರೋ 1-2 ಲಕ್ಷದಲ್ಲಿ ವರ್ಷಕ್ಕೆ 2 ಲಕ್ಷ ಅಂದರೆ ಸಾಕಲ್ಲ. ಒಂದು ತಿಂಗ್ಳಿಗೆ ಒಂದು 15-20 ಸಾವಿರ ತಿನ್ಕೊಂಡು ನೋಡ್ಕೊಂಡು ನಾನು ನನ್ನ ಗಂಡ ಆರಾಮಾಗಿರ್ಬೋದು. ಒಟ್ಟಿನಲ್ಲಿ ಈ ಥರ ಏನೋ ಒಂದು
ಸೇವಿಂಗ್ಸ್ ಮಾಡಿರೋದು ಅಷ್ಟೇ. ಬಟ್ ಕಟ್ಕೊಂಡು ಹೋಗಬೇಕು, ಕಟ್ಕೊಂಡು ಹೋದ್ರೇ ನಿಮಗೆ ಬೆನಿಫಿಟ್ ಜಾಸ್ತಿ. ಆ್ಯಂಡ್ ಜಾಸ್ತಿ ವರ್ಷ ಆಗ್ತಾನೂ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಈ ಪಾಲಿಸಿ ಎಲ್ಲ ಏನು ಗೊತ್ತಾ, ನಮಗೆ ಏಜ್ ಎಷ್ಟು ಅದ್ರ ಮೇಲೆ ನಿಮಗೆ ಬೆನಿಫಿಟ್ ಗೊತ್ತಾಗೋದು. ನೀವು ಇವಾಗ 60 ವರ್ಷಕ್ಕೆ ಪಾಲಿಸಿ ತೊಗೋತೀನಿ ಅಂದರೆ ಆಗಲ್ಲ, ಕಮ್ಮಿ ಏಜಲ್ಲೇ ತೊಗೊಬೇಕು, ಅವಾಗ ನಿಮಗೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಸೊ ನೀವೇನಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ 20, 25, 30 ಒಳಗಿದ್ದೀರ ಅಂದರೆ ಇವಾಗಲೇ ಮಾಡಿಸ್ಕೊಂಬಿಡಿ. ನಿಮಗೆ ನಿಜವಾಗ್ಲೂ ಬೇಗನೆ ದುಡ್ಡು ಸಿಗುತ್ತೆ. ಆ್ಯಂಡ್ ಇವಾಗ ದುಡಿತಾ ಇರ್ತೀವಿ, ಇಷ್ಟಿಷ್ಟು ಅಂತ ಕಟ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಅಷ್ಟೇನೂ ಗೊತ್ತಾಗೋದಿಲ್ಲ. ಹಾಗಾಗಿ ಕಟ್ಕೊಳ್ಳಿ, ವಿಚಾರಿಸ್ಕೊಳ್ಳಿ, ನಿಮ್ಮ ರಿಸ್ಕ್ ಮೇಲೆ ಕಟ್ಕೊಬೇಕು. ಆಮೇಲೆ ಸ್ವಾತಿ ಹೇಳಿದ್ದು ಭಾಳ ವೀಡಿಯೋದಲ್ಲಿ, ನಾನು 1 ಲಕ್ಷ ಕಟ್ಬಿಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಎಲ್ಲ ಇದು ಮಾಡಬಾರ್ದು, ನನ್ನ ಕುತ್ತಿಗೆ ಮೇಲೆ ಬರಬಾರ್ದು. ಇವಾಗ ನಾನು ಕಟ್ಕೊಂಡಿರೋದು ನನ್ನ ರಿಸ್ಕ್ ಮೇಲೆ, ಆಯಿತಾ? ಸೊ ಹಂಗೇನೆ ಇವನು ವಿಚಾರಿಸಿ ಮಾಡಿ ದುಡ್ಡನ್ನ ಎಲ್ಲೇ ₹1 ಕೊಡ್ತೀನಿ, ಕಷ್ಟಪಟ್ಟು ದುಡ್ದಿರ್ತೀವಿ, ಏನಕ್ಕೆ ಹಾಳು ಮಾಡ್ಕೊಬೇಕು? ಎಲ್ಲಾದರೂ ಒಂದು ಕಡೆ ಕ್ಲೀನಾಗಿರೋ ಕಡೆ ವಿಚಾರಿಸಿ, ಸೇಫಾ, ರಿಸ್ಕ್ ಫ್ರೀನಾ, ಅದೆಲ್ಲ ನೋಡಿ ನೀವು ಆಯಿತು ನಂಬಡ ಅನ್ನೋ ಥರ ನೀವು ಮನ್ಸಿಗೆ ಮಾಡ್ಕೊಂಡು. ಓಕೆ, ಯಾವುದೋ ಕಾಲ್ ಮಾಡಿಬಿಡ್ತು. ಹೇಳಿದ್ದು ಅರ್ಥ ಆಯ್ತಾ? ಒಟ್ಟಿನಲ್ಲಿ ಇಷ್ಟೇ ನನ್ನ ಹೇಳೋದು. ಸ್ವಲ್ಪ ಹುಷಾರು, ಯಾರು ಹೇಳಿದ್ರು, ನಾನು ಹೇಳಿದ್ದೆ ಅಂತಲೂ ಮಾಡಬಾರ್ದು. ಈ SIP ಎಲ್ಲ ಸ್ವಲ್ಪ ರಿಸ್ಕ್ ಇರುತ್ತೆ. ಸುಮ್ಮನೆ ಹೇಳಿದ್ರು ಅಂತ 5,000 ಕಟ್ಕೊಬಿಟ್ಟು ಆಮೇಲೆ ಏನೋ ಆಗಿ ಅವ್ರು ನಾವು ಕೇಳೋಕ್ಕಾಗಲ್ಲ. ನೀವು ಅವರು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅಷ್ಟೇ. ಸೊ ಏನೇ ನೀವು ದುಡ್ಡು ಹಾಕಿರೋ ಅದು ನಿಮ್ಮ ರಿಸ್ಕ್ ಮೇಲೆ. ಸೊ ಹಂಗೇನೆ ಇವಾಗ ನಾವು ಗೋಲ್ಡ್ ಚೀಟಿ ಹಾಕಿರ್ತೀವಿ, ಸೊ ಅದರೆಲ್ಲ ನಮ್ಮ ರಿಸ್ಕ್ ಮೇಲೆ. ಗೋಲ್ಡಾಗಿ ನೀವು ನೋಡೋಗ್ಬಿಟ್ರೆ ನನ್ನ ಇಟ್ಕೊಳಕ್ಕಾಗುತ್ತಾ? ಆಗಲ್ಲ ಅಲ್ವಾ? ಸೊ ಅಷ್ಟೇ. ಸೊ ಇದು ಒಂದು ಇನ್ಫಾರ್ಮೇಷನ್ ನಾನು ಆದಷ್ಟು ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಹೇಳಿ, ನನಗೆ ಗೊತ್ತಿದ್ದರೆ ಆನ್ಸರ್ ಮಾಡ್ತೀನಿ. ಇಲ್ಲಾಂದರೆ ನಾನು ಹೇಳ್ದಂಗೆ LIC ಆಫೀಸ್ಗೋ ಇಲ್ಲ ಯಾವುದಾದ್ರು ಏಜೆಂಟ್ನೋ ನೀವು ಇನ್ಫಾರ್ಮೇಷನ್ನ ಕೇಳಬಹುದು. ಸೊ ಇಷ್ಟು. ಸಾರಿ ಲೇಟಾಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಹೇಳಿದ್ದಕ್ಕೆ ಬೇಜಾರು ಮಾಡ್ಕೋಬೇಡಿ. ನಾನು ಇದು ಹಿಂಗೆ ಹೇಳೋದು, ಇವಾಗ ನಾನು ಏನಾದ್ರು ಹೇಳಿ ನಿಮ್ಗೇನಾದ್ರು ಅದು ತೊಂದರೆ ಆದರೆ ಇಲ್ಲ ಮಿಸ್ಇನ್ಫಾರ್ಮೇಷನ್ ಥರ ಆದರೆ ಅನ್ನೋ ಥರ ಭಯದಲ್ಲಿ ನಾನು ಸ್ವಲ್ಪ ಡಿಲೇ ಮಾಡಿದೆ ಅಷ್ಟೇ. ಬಟ್ ಎಂಡ್ ಆಫ್ ದಿ ಡೇ ನನಗೆ ಎಷ್ಟು ಗೊತ್ತು, ನನಗೆ ಇನ್ನೂ ಅದ್ರ ಬಗ್ಗೆ ಡೀಟೇಲ್ ಗೊತ್ತು, ಬಟ್ ಎಷ್ಟು ಹೇಳೋಕ್ಕಾಗುತ್ತೆ ಅಷ್ಟು ಹೇಳಿದ್ದೀನಿ. ಈ ಥರ ಸೇವ್ ಮಾಡ್ಕೋಬೋದು. ಇವಾಗ ನೀವು ಕಟ್ಟಿರೋದಕ್ಕೆ ನಿಮ್ಗೆ ಬರುತ್ತೆ ಹೊರತು ಸುಮ್ಮನೆ ಫ್ರೀಯಾಗಂತೂ ಯಾರು ಕೊಡೋಲ್ಲ. ಇವಾಗ ಸುಮ್ಮನೆ ಫ್ರೀಯಾಗೆ ವೀರೋ ಎಜುಕೇಷನ್ ಮಾಡೋಕ್ಕಾಗುತ್ತಾ? ನಾವು ಇಷ್ಟು ವರ್ಷ ಕಟ್ಟಿದ್ದೀವಿ ಅಂತ ಆ ದುಡ್ಡನ್ನು ಬರ್ತಾ ಹೋಗುತ್ತಲ್ಲ, ಅದನ್ನು ನಾವು ಇಷ್ಟಿಷ್ಟೇ ಅಂತ ಮಾಡ್ಕೋಬೋದು. ನೀವು ಇಲ್ಲಪ್ಪ ಇದೆಲ್ಲ ಕಟ್ಟಲ್ಲ, ನಾನು ಆರಾಮಾಗಿ ಅವಾಗ ಸ್ಕೂಲ್ ಫೀಸೇ ಕಟ್ಕೋತೀನಿ ಅಂದರು, ಅದು ನಿಮ್ಮ ಇಷ್ಟ, ನಿಮಗೆ ಬಿಟ್ಟಿದ್ದು. ಇದು ನನಗೆ ಇವಾಗ ನಡೀತಾ ಇದೆ ಕೈ, ಇವಾಗ ಈ ಥರ ಮಾಡ್ಕೊಳ್ಳೋಣ ಅಂತ ನಾವು ಮಾಡ್ಕೊಂಡಿರೋದು ಅಷ್ಟೇ. ಆ್ಯಂಡ್ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ತುಂಬ ಮಾತಾಡ್ಬಿಟ್ಟೆ, ಸುಸ್ತಾಗ್ತಾಯಿದೆ. ಇವಾಗ ಹೋಗಿ ಒಂದು ಲೋಟ ನೀರು ಕುಡಿದು ನೋಡಬೇಕು. ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ. ಸಿಗ್ಲಾ? ಬಲ್ಲ, ಬಾಯ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೊತ್ತವರೆಗೂ ನೋಡಿರೋರಿಗೆ ಎಕ್ಸ್ಟ್ರಾ ಲವ್ ಅಷ್ಟೇ, ಆಯಿತಾ? ಏನು ಹೇಳಿ, ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅ ಲಾಟ್. ಎಂಡ್ವರೆಗೂ ಸ್ಕಿಪ್ ಮಾಡಿದೆ. ಯಾರ್ಯಾರು ವೀಡಿಯೋಸ್ ನೋಡಿರ್ತೀರ ಅವ್ರಿಗೆಲ್ಲ ಒಂಚೂರು ಎಕ್ಸ್ಟ್ರಾ ಲವ್ ಅಷ್ಟೇ. ಬಲ್ಲ, ಜಾಸ್ತಿ ಆಗೋಯ್ತು ಸತಿ ಮುತ್ತು.